ಹಲೋ ಎವ್ರಿವನ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಏನು ಅಂತ ತಂದೆ ನೋಡಿದ್ದೀರಾ. ಆ್ಯಕ್ಚುಲಿ ಸೆಟಪ್ ಎಲ್ಲ ಚೇಂಜ್ ಮಾಡ್ಬಿಟ್ಟಿನಿ, ಟೇಬಲ್ ಇಟ್ಟಿದ್ದನ್ನೆಲ್ಲ ಇಟ್ಟಿದ್ದೀನಿ. ಸೊ ಏನು ಅಂತ ಅಂದರೆ ನನ್ನ ಸೀರೆಯಲ್ಲಿ ನಾನು ಹೊಲಿಸ್ಕೊಂಡಿರೋವಂಥ ಬಟ್ಟೆಗಳು, ಸೀರೆ ಟರ್ನ್ ಇತ್ತು ಲೆಹಂಗಾಸ್ ಆಗಿರಲಿ ಬ್ಲೌಸ್ ಆಗಿರಲಿ ಅದನ್ನು ತೋರಿಸೋಣ ಅಂತ ಅಂದ್ಕೊಂಡೆ. ಆ್ಯಕ್ಚುಲಿ 2 ಪಾರ್ಟ್ಸ್ ಮಾಡ್ತೀನಿ, ಯಾಕೆಂದರೆ ತುಂಬ ಜಾಸ್ತಿ ಇದೆ. ಆ್ಯಂಡ್ ಫಸ್ಟ್ ನಾನು ಡ್ರೆಸ್ಸಸ್ ತೋರಿಸ್ತೀನಿ, ನೆಕ್ಸ್ಟ್ ಪಾರ್ಟಲ್ಲಿ ನಾನು ಲೆಹಂಗಾಸ್ ತೋರಿಸ್ತೀನಿ. ಸೊ ಬೇಗ ವಿಡಿಯೋನ ಲ್ಯಾಗ್ ಮಾಡ್ದಲ್ಲೇ ಲೆಟ್ಸ್ ಗೆಟ್ ಸ್ಟಾರ್ಟ್. ಔಟ್ಫಿಟ್ ನಾನು ಫಸ್ಟ್ ಟೈಮ್ ಹೊಲಿಸ್ಕೊಂಡಿದ್ದಂತಲ್ಲ, ಬಟ್ ಯಾವ್ಯಾವ್ದಿದೆ ಈಗ ಮೇಲಿದೆ ಎಲ್ಲ ಆಗಿ ತೋರಿಸ್ತೀನಿ. ನಾನು ಫಸ್ಟ್ ಹಾಕೊಂಡು ತೋರ್ಸೋಣ ಅಂತ ಅಂದ್ಕೊಂಡೆ. ಕೆಲವೊಂದು ಬಟ್ಟೆಗಳಿಗೆ ನನಗೆ ಹೆಲ್ಪ್ ಬೇಕು, ಯಾರಾದ್ರೂ ಹಾಕಕ್ಕೆ ತೆಗೆಯಕ್ಕೆ ಎಲ್ಲ ಬೇಕು. ಅದು ಇವಾಗ ಆಗಲ್ಲ, ಬಿಕಾಸ್ ಆಲ್ರೆಡಿ ಕೆಳಗಡೆ ನಮ್ಮ ಮೈನೇನು ಅಂಗಡಿಗೆ ಹೋಗ್ತದೆ, ನಾನು ತೆಗಿಯೋದು ಬರಲ್ಲ. ಸೊ ಫಸ್ಟ್ ಔಟ್ಫಿಟ್ ಇದು ಅನಾರ್ಕಲಿ ಡ್ರೆಸ್. ಐ ಡೋಂಟ್ ನೋ ಏನು ಕಾಣುತ್ತೆ ಅಂತ. ನಾನು ಫೋಟೋ ಹಾಕ್ತೀನಿ, ಯಾಕಂದರೆ ಇಲ್ಲಿ ನಾನು ಇವಾಗ ಇದನ್ನ ಹಾಕೊಂಡು ತೋರಿಸೋದನ್ನು ಫುಲ್ ದೂರ ಹೋಗಬೇಕು, ಲೈಕ್ ನೀಟಾಗಿ ತೋರ್ಸೋಕ್ಕಾಗಲ್ಲ. ಆ್ಯಂಡ್ ವಿಡಿಯೋನು ಕೂಡ ನೀಟಾಗಿ ಮಾಡೋಕ್ಕಾಗಲ್ಲ. ನಾನು ಇದರಲ್ಲಿ ರೀಲ್ಸು ಕೂಡ ಮಾಡಿದೆ, ಅದು ಸಿಕ್ಕಿದ್ರೆ ಹಾಕ್ತೀನಿ, ಇಲ್ಲ ಅಂದರೆ ಫೋಟೋ ಹಾಕ್ತೀನಿ. ಸೊ ಇದು ಕಂಪ್ಲೀಟ್ ಸೀರೆಯಲ್ಲಿ ನಾನು ಫುಲ್ ಅನಾರ್ಕಲಿ ಈ ಥರ ಡ್ರೆಸ್ ಹೊಲಿಸಿದ್ದು. ಫ್ಲೇರ್ಸ್ ಕೂಡ ತುಂಬ ಜಾಸ್ತಿ ಆಗಿದೆ. ಆ್ಯಂಡ್ ನೆಕ್ ಪಾರ್ಟು ನಾರ್ಮಲ್ ಈ ಥರ ಹೇಳಿದ್ದೀನಿ. ಬ್ಯಾಕ್ ಸ್ವಲ್ಪ ಡೀಪು ಮಾಡಿ ಅಂತಂದರೆ ಜಾಸ್ತಿ ಡೀಪ್ ಮಾಡಿದ್ರೆ ಇಷ್ಟು ಮಾಡಿದ್ದಾರೆ. ಸೊ ಫುಲ್ ಆನ್ ಡ್ರೆಸ್. ಇದು ಸೀರೆ ಹೊಲಿಸ್ಕೊಂಡಿದ್ದು. ಈ ಸೀರೆ ನಮ್ಮಮ್ಮ ಯಾವಾಗಲೂ ತಗೊಂಡ್ಬಂದಿದ್ದು, ಬಟ್ ನಾನು ದಿವಸನೂ ಹುಟ್ಟಿಲ್ಲ. ಆಮೇಲೆ ರೀಸೆಂಟಾಗಿ ಹುಟ್ಟಿ ನಾನು ರೀಲ್ಸ್ಗೆ ಹಾಕ್ತಾರೆ ಎಲ್ಲರೂ ಸೀರೆ ಚೆನ್ನಾಗಿದೆ ಅಂತಿದ್ದು. ಬಟ್ ನನಗೆ ಇದರಲ್ಲಿ ಲಂಗ ಹೊಲಿಸ್ಕೊಳ್ಬೇಕು, ಅನಾರ್ಕಲಿ ಹೊಲಿಸ್ಕೊಳ್ಳೋಕೆ ತುಂಬ ಇಷ್ಟ ಆಯಿತು. ರೆಡ್ ಕಲರ್ ಅನಾರ್ಕಲಿ ಬೇಕು ಅಂತ ಇಷ್ಟ ಆಯಿತು, ಅದಕ್ಕೆ ಇದೊಂದು ಹೊಲಿಸ್ಕೊಂಡು. ಕಮಿಂಗ್ ಟು ನೆಕ್ಸ್ಟ್ ಡ್ರೆಸ್. ಆ್ಯಕ್ಚುಲಿ ಇದು ಇಲ್ಕಲ್ ಸೀರೆಯಲ್ಲಿ ಹಿಂಗೆ ಹೊಲಿಸ್ಕೋಬೇಕು ಅಂತಲೇ ಹೊಲಿಸ್ಕೊಂಡಿದ್ದು. ಐ ಥಿಂಕ್ ಸೀರೆನ ಫಸ್ಟ್ ಬೇಕು ಅಥವಾ ಸೆಕೆಂಡ್ ಆಗಿರ್ಬೋದು, ಏನಾಗಿಲ್ಲ, ಬಿಕಾಸ್ ನನಗೆ ಇಡ್ಸೋದೇ ಇಲ್ಲ. ಇದನ್ನು ಸ್ವಲ್ಪ ಆಲ್ಟರ್ ಮಾಡಿಸ್ಬೇಕು, ಹಾಕೊಂಡೇ ಇಲ್ಲ. ಆ್ಯಂಡ್ ಇದು ಶಾರ್ಟ್ ಡ್ರೆಸ್. ಆ್ಯಕ್ಚುಲಿ ಇಲ್ಕಲ್ ಸೀರೆ ಹೊಲಿಸಿದ್ದೀವಿ, ಇಷ್ಟೇ ಶಾರ್ಟ್ ಡ್ರೆಸ್. ನೀಗಿನ್ನ ಸ್ವಲ್ಪ ಕೆಳಗಡೆ ಬರುತ್ತೆ, ಫೋಟೋ ಇದೆ ಹಾಕ್ತೀನಿ. ಸೊ ಇದು ಒಂದು 2 ಸತಿ ಹಾಕಿದ್ದು. ನನಗೆ ಈ ಇಲ್ಕಲ್ ಸೀರೆ ಹೊಲಿಸ್ಕೋಬೇಕು ಅಂತ ಅವಾಗ ಆಸೆ ಆಗಿತ್ತು. ಅವಾಗ ಸ್ವಲ್ಪ ಟ್ರೆಂಡಲ್ಲಿ ಬಂದಿತ್ತು ಇಲ್ಕಲ್ ಸೀರೆಯಲ್ಲಿ ಎಲ್ಲದೂ ಡ್ರೆಸ್ ಹೊಲಿಸ್ಕೊಳ್ಳೋದು. ಸೊ ಅವಾಗ ತಗೊಂಡು ಹೊಲಿಸ್ಕೊಂಡಿದ್ದು. ಈ ಥರ ಸ್ಲೀವ್ಸ್ ಇದೆ. ಆ್ಯಂಡ್ ಇದನ್ನು ಕೂಡ ನಾನು ನಾರ್ಮಲ್ ಎಲ್ಲದನ್ನು ಆಲ್ಮೋಸ್ಟ್ ಸುಮ್ಮನೆ ಯೂ ಶೇಪೇ ಕೊಡ್ತೀನಿ, ಏನು ತೀರಾ ಎಕ್ಸ್ಟ್ರಾ ಡಿಸೈನ್ ಮಾಡ್ಸೋಕೆ ಹೋಗಲ್ಲ. ಬ್ಯಾಕ್ ಆಲ್ಸೋ ಡೀಪ್ ಯೂ ಇದೆ, ಇಲ್ಲೂ ಡೀಪ್ ಯೂ ಇದೆ. ಇದೊಂದು ಶಾರ್ಟ್ ಡ್ರೆಸ್ ಸಿಲ್ಕಲ್ದು. ಸಮ್ಮರ್ ಟೈಮಲ್ಲಿ ಏನಾದರೂ ಫಂಕ್ಷನ್ಗೆ ಹೋಗಬೇಕು ಅಂತ ಅಂದರೆ ಈ ಡ್ರೆಸ್ಸು ಲೈಕ್ ಆರಾಮ್ಸೆ, ಜಾಸ್ತಿ ಏನು ಇದು ಶೆಕೆನೂ ಆಗಲ್ಲ ಆ್ಯಂಡ್ ಚೆನ್ನಾಗಿರುತ್ತೆ. ಪ್ರಾಬ್ಲಮ್ ಏನಂದರೆ ನಾವು ಸ್ವೆಟ್ ಆದರೆ ಇಲ್ಲಿ ಜಾಸ್ತಿ ಒದ್ದೆ ಆದರೆ ಇಲ್ಲಿ ಸ್ವಲ್ಪ ಬೇಗ ಸ್ಪ್ರೆಡ್ ಆಗುತ್ತೆ, ಅದೊಂದೇ ಪ್ರಾಬ್ಲಮ್. ಅದು ಬಿಟ್ಟರೆ ದಿಸ್ ಇಸ್ ವೆರಿ ನೈಸ್. ಇದನ್ನು ಕೂಡ ಲೈಕ್ ಶಾರ್ಟ್ ಅಂದರೆ ನೀಗಿನ ಕೆಳಗಡೆ 3/4 ಡ್ರೆಸ್ ಇದು. ಇದು ನಮ್ಮಮ್ಮ ಆಮೇಲೆ ನಮ್ಮ ದೊಡ್ಡಮ್ಮ ಎಲ್ಲದನ್ನು ಸೀರೆ ತೊಗೊಂಡಿರುತ್ತೆ. ಇದರಲ್ಲಿ ಡ್ರೆಸ್ ಹೊಲಿಸ್ಕೊಳ್ಳೋಕ್ಕೆ ಅಂತಲೇ ತೊಗೊಂಡಿದ್ದು. ಸೊ ನಮ್ಮಮ್ಮನೂ ಒಂದು ಇಟ್ಕೊಂಡಿದ್ದು, ನಾನು ಅವಾಗ ಕೊಡಿ ನಾನು ಹೊಲಿಸ್ಕೊತೀನಿ ಅಂತ ಹಿಂಗೆ ಹೊಲಿಸ್ಕೊಂಡಿದ್ದು. ಎಲ್ಲ ಆಲ್ಮೋಸ್ಟ್ ನಾನು ಸ್ವಲ್ಪ ಅನಾರ್ಕಲಿ ಕೆಳಗಡೆ ಫ್ಲೇಸ್ ಬರೋದನ್ನೇ. ಇದು 3/4 ಸ್ಲೀವ್ಸ್ ಕೂಡ ನಾನು ನೆಕ್ಕಿಗೆ ಹಿಂಗೆ ಮಾಡಿಸಿದ್ದೀನಿ. ಇದು ಫೋಟೋ ಇನ್ನೊಂದಿದೆ ಚೆನ್ನಾಗಿರೋದೆಲ್ಲ ಫೋಟೋ ಇದೆ, ಹಾಕ್ತೀನಿ. ಸೊ ನೆಕ್ ಈ ಥರ ಬರುತ್ತೆ. ಆ್ಯಂಡ್ 3/4 ಸ್ಲೀವ್ಸ್, ಬ್ಯಾಕ್ ಫುಲ್ ಇದೆ. ಆ್ಯಂಡ್ ಈ ಡ್ರೆಸ್ ಹೀಗಿದೆ. ಇದನ್ನು ನಾನು ಸುಮ್ಮನೆ ಯಾವುದೋ ಹಬ್ಬಕ್ಕೆ ಅಂತ ಹೊಲಿಸಿದ್ದು. ಇದೊಂದು ಡ್ರೆಸ್. ಇದೊಂದು ಗೋಲ್ಡ್ ಆರ್ಗೆನ್ಸಾ ಸ್ಯಾರಿ ಹೊಲಿಸಿದ್ದು. ಇದ್ದಂಗೆ ಗೋಲ್ಡ್ ಸ್ಯಾರಿ ಬೇಕು ಅಂತ ತೊಗೊಂಡಿದ್ದು, ಬಟ್ ಆರ್ಗೆನ್ಸಾ ಯಾವಾಗಲೂ ಹರಡ್ಕೊಳ್ಳುತ್ತೆ ನಾವು ನೆರಿಗೆ ಮಾಡ್ಕೊಳಕ್ಕೆ ಹೋದಾಗ. ಸೊ ಅವಾಗ ಇದರಲ್ಲಿ ಡ್ರೆಸ್ ಹೊಲಿಸೋದೇ ಬೆಟರು ಅಂತ ನಾನು ಡ್ರೆಸ್ ಹೊಲಿಸಿದೆ. ಇದು ಮುಂದೆ ಈ ಥರ ಡಿಸೈನ್ ನಾರ್ಮಲ್ ಬಿ ಆ್ಯಂಡ್ ಹಿಂದಗಡೆ ಡೀಪ್ ಯು. ನಾನು ಏನು ಹೇಳುತ್ತಲ್ಲ, ನಾನು ಜಾಸ್ತಿ ಏನು ಲೈಕ್ ಡಿಸೈನಾಗಿ ಹೊಲಿಸೋಕೆ ಒಂದೇ ಹೊಲಿಸಿದ್ರೆ ಆ ಥರ. ಸೊ ಅದು ಬಿಟ್ಟರೆ ಇದೊಂದೇ. ಇದೂ ನಾರ್ಮಲ್ ಸ್ಲೀವ್ಸ್ ಹಿಂಗಿದೆ ಆ್ಯಂಡ್ ಈ ಡ್ರೆಸ್ ಹೀಗಿದೆ. ಆ್ಯಂಡ್ ಇದನ್ನ ನಾನು ಬರೀ ಈ ಥರನೂ ಹಾಕೊಂಡ್ರೆ ಚೆನ್ನಾಗಿ ಅನಿಸಲ್ಲ. ನಾನು ಯೂಶ್ವಲಿ ಇದನ್ನ ನಾನು ದುಪ್ಪಟ್ಟಾಸ್, ಬೇರೆ ಬನಾರಸ್ ದುಪ್ಪಟ್ಟಾಸ್ ಅಂತ ಬರುತ್ತೆ, ಅದು ಬಾಂದಿನಿ ದುಪ್ಪಟ್ಟಾಸ್
ನೀವು ಯಾವ ಕಲರ್ ದುಪಟ್ಟಾಸ್ ಜೊತೆ ಪೇರ್ ಮಾಡ್ಬೋದು, ಯಾಕಂದರೆ ಇಟ್ಸ್ ಗೋಲ್ಡ್ ಕಲರ್ ಡ್ರೆಸ್. ಸೊ ಕಮಿಂಗ್ ಟು ನೆಕ್ಸ್ಟ್ ಡ್ರೆಸ್, ಇದು ಲಾಸ್ಟ್ ಸೆಕೆಂಡ್ ಡ್ರೆಸ್. ಸೊ ಇದೂ ಒಂದು ಆರ್ಗ್ಯಾನ್ಸಾ ಡ್ರೆಸ್. ಆ್ಯಕ್ಚುಲಿ ಆರ್ಗ್ಯಾನ್ಸಾ ಸೀರೆ ಹೊಲಿಸಿದ್ದು. ಆರ್ಗ್ಯಾನ್ಸಾ ಸೀರೆ ಬೇಕು ಅಂತಲೇ ನಾನು ತೊಗೊಂಡಿದ್ದೆ. ಆಬ್ವಿಯಸ್ಲಿ ಪ್ಲೀಟ್ಸ್ ಮಾಡೋಕ್ಕಾಗಲ್ಲ ಅಂತ ಡ್ರೆಸ್ ಹೊಲಿಸಿದ್ದು. ಇದು ಸ್ಲೀವ್ಲೆಸ್ ಡ್ರೆಸ್. ಮುಂದೆ ಹೀಗಿದೆ, ಇಲ್ಲಿ ಟ್ರಾನ್ಸ್ಪರೆಂಟ್ ಕೊಡಿಸಿದ್ದೀನಿ ಹಿಂಗೆ ಇಲ್ಲಿ, ಆ್ಯಂಡ್ ಇಲ್ಲಿಂದ ಹೀಗಿದೆ. ಹಿಂದೆಗಡೆ ನಾರ್ಮಲ್ ಈ ಥರ ಹಾಕ್ಬಿಟ್ಟು ಹಿಂಗೆ ಬಟನ್ಸ್ ಹಾಕ್ಸಿದ್ದೀನಿ. ಸೊ ಇದು ಸ್ಲೀವ್ಲೆಸ್ ಡ್ರೆಸ್. ಇದು ಫ್ಲೋರಲ್ ಅಲ್ಲ, ಒಳಗಡೆ ಫುಲ್ ಟ್ರಾನ್ಸ್ಪರೆಂಟ್. ಒಳಗಡೆ ಆ್ಯಕ್ಚುಲಿ ಪಿಂಕ್ ಕಲರ್ ಮೆಟೀರಿಯಲ್, ಶಿಮ್ಮರಿ ಈ ಥರ ಬರುತ್ತಲ್ಲ ಮೆಟೀರಿಯಲ್, ಆ ಥರ ಕೊಡ್ಸಿದ್ದೀನಿ. ಬಿಕಾಸ್ ಅದೇನು ಸ್ವಲ್ಪ ಎತ್ಕಾಡಲಿ ಅಂತ. ಈ ಡ್ರೆಸ್ ಹೀಗಿದೆ. ಇದು ಒಂದು 2-3 ಸತಿ ಹಾಕಿದ್ದೀನಿ, 3-4 ಟೈಮ್ಸ್ ಹಾಕೊಂಡಿದ್ದೀನಿ. ನನಗೆ ಇಷ್ಟ, ಇದು ಒಂಥರ ಚೆನ್ನಾಗಿದೆ. ಈ ಪೇಸ್ಟಲ್ ಕಲರ್ಸ್ ಎಲ್ಲ ಇಷ್ಟ ನನಗೆ. ಸೊ ಮೈ ಲಾಸ್ಟ್ ಡ್ರೆಸ್ ಯಾವುದು ಅಂತ ಅಂದರೆ ಈ ಡ್ರೆಸ್. ಇದು ರೇಷ್ಮೆ ಸೀರೆಯಲ್ಲಿ ನಮ್ಮ ದೊಡ್ಡಮ್ಮ ನನಗೆ ನನ್ನ ತಂಗಿ ಕೊಟ್ಟರೆ ಗೊತ್ತಿಲ್ಲ, ಇನ್ನೊಬ್ಳು ಕಸಿನ್ಗೆ ಎಲ್ಲರಿಗೂ ಒಂದು ಸೀರೆ ಕೊಡ್ತಾಯಿತ್ತು. ಆವಾಗ ಏನೇನು ಎಷ್ಟೊಂದು ಕೆಲವೊಂದು ಸೀರೆಗಳು ಹೊಲಿಸ್ಕೊಳ್ಳಿ, ಇವಾಗ ಟ್ರೆಂಡು ರೇಷ್ಮೆ ಸೀರೆಯಲ್ಲಿ ಡ್ರೆಸ್ ಹೊಲಿಸ್ಕೊಳ್ಳೋ ಟ್ರೆಂಡು ಅಂತ ಕೊಡ್ತಾಯಿದ್ರು. ಸೊ ಅವಾಗ ಕೊಟ್ಟಾಗ ನಾನು ಇದು ನೀಸ್ಕೊಂಡಿದ್ದೆ, ದೊಡ್ಡಮ್ಮ ಇದು ಕೊಟ್ಟಾಗ. ಆ್ಯಂಡ್ ನಾನು ಇದನ್ನು ನನ್ನ ಕಸಿನ್ದು ಮೇಲ್ ಫಂಕ್ಷನ್ ಹೈದರಾಬಾದಲ್ಲಿ ನಡೆದಿತ್ತು, ಆವಾಗ ಹೊಲಿಸ್ಕೊಂಡಿದ್ದೆ. ಫ್ರಂಟ್ ಈ ಥರ ಇದೆ ಆ್ಯಂಡ್ ಬ್ಯಾಕ್ ಈ ಥರ ಇದೆ. ಫುಲ್ ಜಿಗ್ಸಾಗ್ ಆ್ಯಂಡ್ ಹಿಂಗೆ ಹಾಕೊಳ್ಳೋದು. ಇದು ಫೋಟೋ ಹಾಕ್ತೀನಿ ಇಲ್ಲಿ ಸೈಡಲ್ಲಿ. ಈ ಥರ ಇದೆ, ಫುಲ್ ಸಿಲ್ಕಲ್ಲಿ ಫುಲ್ ಈ ಥರ ಡ್ರೆಸ್ ಹೊಲಿಸಿರೋದು. ಇದು ನಾನು ಹೆಚ್ಚು ಕಮ್ಮಿ ನಾನು ಇದು ಹಾಕೊಂಡಾಗೆಲ್ಲ ಎಲ್ಲರಿಗೂ ತುಂಬ ಇಷ್ಟ. ಇದು ಚೆನ್ನಾಗಿದೆ ಅಂತ ಅಂತಾರೆ. ಆ್ಯಂಡ್ ಇವಾಗ ಸ್ವಲ್ಪ ಟೈಟು, ಇದನ್ನು ಹಾಕೊಂಡು ತೋರ್ಸೋಕೆ ಆಸೆ, ಬಟ್ ಇದು ಸ್ವಲ್ಪ ಹಾಕೊಳ್ಳೋಕೆ ಹಿಂಸೆ ಆಗುತ್ತೆ ಆ್ಯಂಡ್ ತೆಗಿಯೋಕ್ಕೂ ಹಿಂಸೆ ಆಗುತ್ತೆ. ಇಲ್ಲಿ ನೋಡಿ ಸ್ಟಿಚಸ್ ಎಲ್ಲ ತೆಗ್ದಿದ್ದೀನಿ. ಸೊ ಇನ್ನೂ ತೆಗೆದು ಸ್ವಲ್ಪ ರಿಪೇರಿ ಇದೆ ಇದು ಒಳಗಡೆ. ಇನ್ನು ಯಾಕಂದರೆ ಮುಂಚೆ ತುಂಬ ಸಣ್ಣ ಇದೆ, ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ದೀನಿ. ಇಲ್ಲೆಲ್ಲ ನೀಟಾಗಿ ಇಡ್ಸಲ್ಲ. ಸೊ ಈಗ ಹಾಕೊಂಡು ತೋರ್ಸೋಕ್ಕಾಗಲ್ಲ. ಸ್ಲೀವ್ಸ್ ಹಿಂಗಿದೆ. ಪಲ್ಲು ಇರುತ್ತಲ್ಲ, ಪಲ್ಲುವಲ್ಲಿ ನಾನು ಇದು ಕೊಡಿಸಿರೋದು. ಆ್ಯಂಡ್ ಫ್ರಂಟ್ ಕೂಡ ಹಿಂಗೆ ಇದು ಈ ಥರ ಬರುತ್ತೆ. ಇದನ್ನ ನಾನು ಆ್ಯಕ್ಚುಲಿ ಅನುಪಮಾ ಗೌಡ ಬಿಗ್ ಬಾಸಲ್ಲಿ ಯಾವುದೋ ಫಿನಾಲೆ ಇದಕ್ಕೆ ಹಾಕೊಂಡಿದ್ಲು. ಸೊ ಆ ಡಿಸೈನ್ ಇಷ್ಟ ಆಗಿ ನಾನು ಇದನ್ನು ಹೊಲಿಸ್ಕೊಂಡಿದ್ದು. ಆ್ಯಂಡ್ ಇಲ್ಲಿ ಅಡ್ಜಸ್ಟಬಲ್ ಕೂಡ ಮಾಡಿಸಿದ್ದೀನಿ ನಾನು, ಟೈಟು ಲೂಸ್ಗೆ ಅಂತ. ಬಿಕಾಸ್ ದಪ್ಪ ಸಣ್ಣ ಆಗ್ತಿರ್ತೀವಿ ಅಂತ ಅವಾಗ ಮಾಡಿಸಿದ್ದೆ, ಇವಾಗ ಉಪಯೋಗ ಆಗ್ತಿದೆ. ಸೊ ಇದು ನನ್ನ ಲಾಸ್ಟ್ ಡ್ರೆಸ್ ಸೀರೆಯಲ್ಲೂ ಹೊಲಿಸಿದ್ದು. ಸ್ಪೆಷಲಿ ಇದು ರೇಷ್ಮೆ ಸೀರೆ ಹೊಲಿಸಿದ್ದು, ಅದಕ್ಕೆ ಈಗಲೂ ಹಾಗೇನೆ ಚೆನ್ನಾಗಿದೆ. ನನಗೆ ಯಾರಿಗೂ ಕೊಡೋಕ್ಕೂ ಇಷ್ಟ ಆಯಿತು. ಇಷ್ಟು ನನ್ನ ಸೀರೆಯಲ್ಲಿ ಹೊಲಿಸುವ ಡ್ರೆಸ್ಸಸ್ ವಿಡಿಯೋ ಆಗಿತ್ತು. ನೆಕ್ಸ್ಟ್ ನಾನು ಪಾರ್ಟ್ 2 ಸೀರೆಯಲ್ಲಿ ಹೊಲಿಸಿರೋದು ಲೆಹಂಗಾಸ್ನ ಮಾಡ್ತೀನಿ. ಈಗಲೇ ಮಾಡಿಬಿಡ್ತೀನಿ, ಬಟ್ ಅದನ್ನು ಪಾರ್ಟ್ 2 ಆಗಿ ಹಾಕ್ತೀನಿ. ಬಿಕಾಸ್ ಅದು 4 ಇದೆ ಆ್ಯಂಡ್ ಇದಾಗಿತ್ತು. ವಿಡಿಯೋ ತುಂಬ ಲ್ಯಾಗ್ ಆಗುತ್ತೆ, ಇದೇ ದೊಡ್ಡದಾಗ್ಬೋದು, 10 ಮಿನಿಟ್ಸ್ ಆಗ್ಬೋದು ಅಂತ ನಾನು ಇದು ಮಾಡ್ತಾ ಇದ್ದೀನಿ, 2 ಪಾರ್ಟ್ಸ್ ಮಾಡ್ತಾ ಇದ್ದೀನಿ. ಸೊ ಇಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿತ್ತು. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಇದೇ ಥರ ಏನಾದರೂ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಹಾಕಿ. ಆ್ಯಂಡ್ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.